ಮರೆಮಾಚಲ್ಪಟ್ಟ ಮಹಾನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರೊಫೆಸರ್ ಕರಿಗುಳಿ ಶ್ರೀರಾಮನಗರದ ಚಿಲುಕೂರಿ ನಾಗೇಶ್ವರ ರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ 6ರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಬೂಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಐಕ್ಯೂಎಸಿ ಸಹ ಸಂಚಾಲಕರಾದ ಡಾಕ್ಟರ್ ವಿರೂಪಾಕ್ಷ ಕೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಅವಕಾಶಗಳ ನಿರಾಕರಣೆ ಮತ್ತು ತಾರತಮ್ಯಗಳ ನಡುವೆ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ಉಪಪ್ರಧಾನಿ ಹಂತಕ್ಕೆ ಬೆಳೆದು ಬಾಬು ಜಗಜೀವನ್ ರಾಮ್ ಅವರನ್ನು ಇಂದಿನ ವಿದ್ಯಾರ್ಥಿಗಳು ಆದರ್ಶವಾಗಿರಿಸಿಕೊಳ್ಳಬೇಕು. ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸರ್ಫರಾಜ್ ಅಹಮದ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಜಯಂತಿ ಅಂಗವಾಗಿ ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಕರಿಗುಳಿ ಅವರು ಮಾತನಾಡಿ, ಬಾಬೂಜಿ ಅವರು 1936ರಿಂದ 1986ರವರೆಗೂ ದೀರ್ಘ ಅಧಿಕಾರಯುಕ್ತ ರಾಜಕೀಯದಲ್ಲಿದ್ದ ವಿಶ್ವದ ಅಪರೂಪದ ರಾಜಕೀಯ ಧುರೀಣ ಎಂದು ತಿಳಿಸಿದರು. ಇಂದು 3 ಹೊತ್ತು ಆಹಾರ ದೊರೆಯಲಿಕ್ಕೆ ಅಂದು ಬಾಬೂಜಿ ಅವರು ಜಾರಿಗೆ ತಂದ ಹಸಿರು ಕ್ರಾಂತಿ ನೀತಿಗಳೇ ಕಾರಣ ಎಂದು ತಿಳಿಸಿದರು. ಕಾರ್ಮಿಕ ಸಚಿವರಾಗಿ ಎಲ್ಲ ನೌಕರರ ಕಲ್ಯಾಣಕ್ಕಾಗಿ ಆದರ್ಶವಾದರು. ರಕ್ಷಣಾ ಸಚಿವರಾಗಿದ್ದಾಗ ಪಾಕಿಸ್ತಾನವನ್ನು ಭಾರತದ ಎದುರು ಮಂಡಿಯೂರಿಸಿದ ಗಂಡುಗಲಿ ಎಂದರು. ದೇಶಕ್ಕೆ ಅನನ್ಯ ಕೊಡುಗೆ ನೀಡಿದ ಬಾಬೂಜಿಯವರೊಬ್ಬ ಮರೆಮಾಚಲ್ಪಟ್ಟ ಮಹಾನಾಯಕ. ಶೋಷಣೆಯನ್ನು ಮುಕ್ತಗೊಳಿಸುವುದೇ ರಾಜಕೀಯ ಅಧಿಕಾರದ ಪರಮ ಧ್ಯೇಯ ಎಂದು ನಂಬಿದ್ರು ಎಂದು ತಿಳಿಸಿದರು. ಅಧಿಕಾರದ ಅಧ್ಯಾಪಕ ಶಂಕರಪ್ಪ ಎಂ ಕಾರ್ಯಕ್ರಮ ನಿರೂಪಿಸಿದರು. ಪ್ರಾಧ್ಯಾಪಕರಾದ ರವಿಕುಮಾರ್, ಡಾಕ್ಟರ್ ಶಶಿಕುಮಾರ್, ಉಪನ್ಯಾಸಕರಾದ ವೆಂಕಟರಾಜು, ದೇವರಾಜ್, ವೀರೇಶ್, ಮಲ್ಲಯ್ಯ, ಡಾಕ್ಟರ್ ರಸೂಲ್ ಸಾಬ್, ಸಾಯಿಕುಮಾರ್, ಈಶಪ್ಪ, ಪೆನಜಾ ಹಾಗೂ ಆಡಳಿತ ಸಿಬ್ಬಂದಿಯವರಾದ ಶಾಮೀದ್, ಜಬೀನಾ ಬೇಗಂ, ವಿನಾಯಕ್ ಸಹಕಾರದಿಂದ ಶಾಂತಿ ಹಾಗೂ ಶರಣಬಸವ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.